ಬೆಂಗಳೂರು ಬಿಡಿಎನಲ್ಲಿ ಝಣ ಝಣ ಕಾಂಚಾಣ ಕೆಲಸ ಆಗಬೇಕು ಅಂದ್ರೆ ಆತನಿಗೆ ಕೈ ಬಿಸಿ ಮಾಡಲೇಬೇಕು. ಹೆಂಗಿದೆ ನೋಡಿ ಬಿಡಿಎ ಕಚೇರಿ ಒಳಗಿನ ಬ್ರಹ್ಮಾಂಡ ಭ್ರಷ್ಟಾಚಾರದ ಕತೆ. ದ್ವಿತೀಯ ದರ್ಜೆ ಸಹಾಯಕನ ಹಣ ವಸೂಲಿ ಬಹಿರಂಗ ಆಗಿದೆ. ಈಗ ಟೌನ್ ಪ್ಲಾನಿಂಗ್ ದ್ವಿತೀಯ ದರ್ಜೆ ಸಹಾಯಕ ವಿಡಿಯೋದಲ್ಲೇ ಲಾಕ್ ಆಗಿದ್ದಾರೆ. ಸಾರ್ವಜನಿಕರ ಬಳಿ ಹಣ ವಸೂಲಿ ಮಾಡೋ ವಿಡಿಯೋ ಕೂಡ ವೈರಲ್ ಆಗಿದೆ. ಕೆಲಸ ಮಾಡಿಕೊಡಲು ಹಣ ಪಡೆದ ದ್ವಿತೀಯ ದರ್ಜೆ ಸಹಾಯಕ ಆನಂದ ಹಣ ಪಡೆದುಕೊಳ್ಳೋ ವಿಡಿಯೋ ಸೆರೆ ಹಿಡಿದಿದ್ದಾರೆ ಸಾರ್ವಜನಿಕರು. ಸುಮಾರು ವರ್ಷಗಳಿಂದ ಒಂದೇ ಸೀಟಲ್ಲಿ ಠಿಕಾಣಿ ಹೂಡಿದ್ದಾರೆ ಆನಂದ್. ನಕ್ಷೆ NOC ಕೊಡೋದಕ್ಕೆ ಹಣ ಕೊಟ್ಟರೆ ಮಾತ್ರ ಕೆಲಸ ಮಾಡಿಕೊಡ್ತಾರಂತೆ. ಈ ಹಿಂದೆನೂ ಕೇಳಿ ಬಂದಿದೆ ಆನಂದ್ ಮೇಲೆ ಹಲವು ದೂರು ಹಿನ್ನೆಲೆ ಬೇರೆ ವಿಭಾಗಕ್ಕೆ ಆನಂದ್ ಅವರನ್ನ ವರ್ಗಾವಣೆ ಮಾಡಲಾಗಿತ್ತು. ಪ್ರಭಾವ ಬಳಸಿ ಮತ್ತೆ ಅದೇ ಜಾಗಕ್ಕೆ ಬಂದಿದ್ದಾರೆ ಆನಂದ್ ಅನ್ನೋದು ಗೊತ್ತಾಗ್ತಾ ಇರುವಂತ ಸಂಗತಿ. ಫೋಟೋದಲ್ಲಿ ನಿಮಗೆ ತೋರಿಸ್ತಾ ಇದ್ದೀವಿ, ಇವರೇ ಆನಂದ್. ಕೆಲಸ ಆಗಬೇಕು ಅಂತ ಅಂದ್ರೆ ಲಂಚ ಕೊಡಲೇಬೇಕು. ಗ್ಯಾರಂಟಿ ನ್ಯೂಸ್ನಲ್ಲಿ BDA ಅಧಿಕಾರಿಯ ಲಂಚಾವತಾರದ ದೃಶ್ಯವನ್ನು ನಿಮಗೆ ತೋರಿಸ್ತಾ ಇದ್ದೀವಿ. ಲಂಚ ಬಾಕರಿಗಿದೆ ಕೋಟಿ ಆಸ್ತಿ, ಮೈ ತುಂಬ ಚಿನ್ನ ಹಾಕೊಳ್ತಾರೆ ಇವರು. ದ್ವಿತೀಯ ದರ್ಜೆ ಸಹಾಯಕ ನೋಡಿದ್ರೆ ಹಣ ವಸೂಲಿ ಬಹಿರಂಗ ಆಗಿರೋದೀಗ. ಟೌನ್ ಪ್ಲಾನಿಂಗ್ ದ್ವಿತೀಯ ದರ್ಜೆ ಸಹಾಯಕ ಇವರು ವಿಡಿಯೋದಲ್ಲಿ ಲಾಕ್ ಆಗಿದ್ದಾರೆ. ಸಾರ್ವಜನಿಕರ ಬಳಿ ಹಣ ವಸೂಲಿ ಮಾಡುವಂಥ ವಿಡಿಯೋ ಈಗ ವೈರಲ್ ಆಗ್ತಾ ಇದೆ. ಕೆಲಸ ಮಾಡಿ ಕೊಡೋದಕ್ಕೆ ಹಣ ಪಡೆದಿದ್ದಾರೆ ಇವರು. ಆನಂದ್ ಅಂತ ಇವ್ರ ಹೆಸರು. ಸೊ ಈ ಹಿಂದೆನೂ ಕೂಡ ಎಲ್ಲಿ ಕೆಲಸ ಮಾಡ್ತಾ ಇದ್ರು ಅಲ್ಲಿ ಇವರ ಮೇಲೆ ಭ್ರಷ್ಟಾಚಾರದ ಆರೋಪ ಇತ್ತು. ಹಾಗಾಗಿನೇ ಇವರನ್ನ ಮತ್ತೊಂದು ವಿಭಾಗಕ್ಕೆ ಟ್ರಾನ್ಸ್ಫರ್ ಮಾಡಲಾಗಿತ್ತು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಸೀನಿಯರ್ ಕ್ರೈಮ್ ರಿಪೋರ್ಟರ್ ಅಜಯ್ ಗೌಡ ಸಂಪರ್ಕದಲ್ಲಿದ್ದಾರೆ. ಅಜಯ್ ಗೌಡ, ನಿಜಕ್ಕೂ ಆಶ್ಚರ್ಯ, ಇಂಥ ಘಟನೆಗಳು ಹೊರಗಡೆ ಬರೋದು ಕಡಿಮೆ, ಆದರೆ ಇಲ್ಲಿ ಸಾರ್ವಜನಿಕರೇ ಈ ವಿಡಿಯೋ ಮಾಡಿ ಹೊರಗಡೆ ಬಿಟ್ಟಿರೋದು, ಜೊತೆಗೆ ಈ ಮೊದಲು ಕೂಡ ಇವ್ರ ಮೇಲೆ ಆರೋಪ ಆಯಿತಂತೆ. ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ? ಖಂಡಿತ ರಾಮ, ಅಂದ್ರೆ BDAನಲ್ಲಿ ಕೆಲವೊಂದಷ್ಟು ಕೆಲಸಗಳನ್ನ ಆಗ್ಬೇಕು ಅಂತ ಅಂದ್ರೆ ಅದಕ್ಕೆ ಸಂಬಂಧಪಟ್ಟಂತ ಕೆಲವಂತರ ಅಧಿಕಾರಿಗಳು ಏನಿದ್ರೆ ಅವ್ರಿಗೆ ಹಣವನ್ನ ಕೊಟ್ರೆ ಮಾತ್ರ ಈ ರೀತಿಯಾಗಿ ಅವರು ಸಾರ್ವಜನಿಕರು ಬಂದಂತ ಸಂದರ್ಭದಲ್ಲಿ ಅವರ ಕೆಲಸವನ್ನ ಅಚ್ಚುಕಟ್ಟಾಗಿ ಮಾಡ್ಕೊಡ್ಬೇಕು ಅಂತ ಅಂದ್ರೆ ಹಣವನ್ನ ಕೊಡ್ಲೇಬೇಕಾಗುತ್ತೆ. ಹೀಗಾಗಿ ಕೆಲವೊಂದಷ್ಟು ಇಲಾಖೆಗಳು ಕೂಡ ಸಾಕಷ್ಟು ಭ್ರಷ್ಟಾಚಾರದಲ್ಲಿ ತೊಡಗಿದೆ. ಅದಕ್ಕೆ ಬೇಕಾದಂತ ಕೆಲವೊಂದಷ್ಟು ಸಾಕ್ಷಿಗಳು ಪುರಾವೆಗಳನ್ನ ಇಟ್ಕೊಂಡು ಲೋಕಾಯುಕ್ತ ಅಧಿಕಾರಿಗಳು ದಾಳಿಯನ್ನ ಮಾಡ್ತಾರೆ. ನಂತರ ಅವ್ರಿಗೆ ಬಿಸಿ ಮುಟ್ಟಿಸುವಂತ ಕೆಲಸಗಳು ಕೂಡ ಆಗುತ್ತೆ. ಆದ್ರೆ ಇಲ್ಲಿ ಅದರಲ್ಲೂ ಕೂಡ BDAನಲ್ಲಿ ಕೆಲಸ ಮಾಡ್ತಿರುವಂತಹ ದ್ವಿತೀಯ ದರ್ಜೆ ಸಹಾಯಕನ ಒಂದು ಹಣ ವಸೂಲಿ ಏನಿದೆ ಸಾಕಷ್ಟು ಕೂಡ ಚರ್ಚೆ ಆಗ್ತದೆ. ಯಾಕಂದ್ರೆ ಅಲ್ಲಿ ಬಂದಂತ ಸಾರ್ವಜನಿಕರ ಬಳಿಯಲ್ಲಿ ಆತ ಕೆಲವೊಂದಷ್ಟು ಕೆಲಸವನ್ನ ಮಾಡ್ತಾನೆ. ಅಲ್ಲಿ ನಕ್ಷೆ ಕೊಡೋದಾಗಿರ್ಬೋದು ಅಥವಾ NOC ಅಂದ್ರೆ ಕ್ಲಿಯರೆನ್ಸ್ ಸರ್ಟಿಫಿಕೇಟ್ ಕೊಡೋದಾಗಿರ್ಬೋದು, ಈ ರೀತಿಯಾಗಿ ಒಂದು ಸಾರ್ವಜನಿಕರು ಬೇಕು ಅಂತ ಹೇಳಿ ಕೆಲವೊಂದಷ್ಟು ದಾಖಲೆಯನ್ನ ಪಡೆಯೋಕೆ ಬಂದಂತ ಸಂದರ್ಭದಲ್ಲಿ ಅಂತವರ ಬಳಿ ಸಾಕಷ್ಟು ಹಣವನ್ನ ಪಡ್ಕೊಳ್ಳೋದು ಕೆಲಸವನ್ನ ಆತ ಮಾಡ್ತಾ ಇದೆ ಅಂತ ಹೇಳಿ ಕೆಲವೊಂದಷ್ಟು ದೂರುಗಳು ಬಂದಿತ್ತು. ಅದೇ ರೀತಿಯಾಗಿ ಈ ಒಂದು ವಿಡಿಯೋ ಏನಿದೆ ಕೆಲವು ದಿನಗಳ ಹಿಂದೆ ಅಷ್ಟೇ ಒಬ್ರು ಸಾರ್ವಜನಿಕರು ಹೋದಂತ ಸಂದರ್ಭದಲ್ಲಿ ಕೆಲವೊಂದಷ್ಟು ದಾಖಲೆಯನ್ನ ಬೇಡಿಕೆನ ಇಡ್ತಾರೆ. ಅಲ್ಲಿ ಹೋದಂತ ಸಂದರ್ಭದಲ್ಲಿ ಇದೆ ಈ ಆನಂದ್ ಏನಿದ್ದಾನೆ ಅವನು ಸಾಕಷ್ಟು ಹಣವನ್ನ ಬೇಡಿಕೆನ ಇಟ್ಟಿರ್ತಾನೆ. ಆ ಒಂದು ಸಂದರ್ಭದಲ್ಲಿ ನೀವು ಹಣ ಕೊಟ್ರೇನೆ ನಾವು ಇಮಿಡಿಯೇಟ್ ಆಗಿ ನಿಮಗೆ ಬೇಕಾದಂತ ದಾಖಲೆಗಳಾಗಿರ್ಬೋದು, ಕ್ಲಿಯರೆನ್ಸ್ ಆಗಿರ್ಬೋದು ಎಲ್ಲವನ್ನೂ ಕೂಡ ಮಾಡ್ಕೊಡ್ತೀನಿ, ಆದ್ರೆ ನೀವು ಹಣವನ್ನ ಕೊಡದೇ ಇದ್ರೆ ನಾನು ಮಾಡ್ಕೊಡೋದಿಲ್ಲ ಅಂತ ಹೇಳಿ ಕೆಲವೊಂದಷ್ಟು ದಿನಗಳ ಕಾಲ ಆತ ಮುಂದೂಡುವಂತ ಕೆಲಸವನ್ನು ಕೂಡ ಮಾಡ್ತಾ ಇರ್ತಾನೆ. ಹೀಗಾಗಿ ಆತನ ಒಂದು ಏನು ಕೆಲಸ ಮಾಡ್ಕೊಡೋದಿಲ್ಲ ಅಂತ ಹೇಳಿ ಸಾರ್ವಜನಿಕರು ಆತನಿಗೆ ಹಣವನ್ನ ಕೂಡ ಕೊಡ್ತಾರೆ. ನಂತರ ಆತನ ಬಳಿ ಕೆಲವೊಂದಷ್ಟು ದಾಖಲೆಯನ್ನ ಪಡೆಯುವಂತ ಕೆಲಸವನ್ನು ಕೂಡ ಮಾಡ್ತಾರೆ. ಅಲ್ಲಿ ಪ್ರಮುಖವಾಗಿ ನೋಡ್ತಾ ಇರಬಹುದು, ಒಬ್ಬ ಸಾರ್ವಜನಿಕ ಹೋಗಿ ನೇರವಾಗಿ ಆತನ ಭೇಟಿ ಆದಂತ ಸಂದರ್ಭದಲ್ಲಿ ಕೇಸ್ ಫೈಲ್ ನ ಓಪನ್ ಮಾಡ್ತಾನೆ. ಆ ಕೇಸ್ ನಲ್ಲಿ ಯಾವ ರೀತಿಯಾಗಿ ಬೇಕು, ಯಾವ ದಾಖಲೆಗಳನ್ನು ಕೊಡ್ಬೇಕು ಅಂತ ಹೇಳಿ ಖುದ್ದು ಅಲ್ಲಿರುವಂತ ಸಾರ್ವಜನಿಕ ಒಬ್ಬ ಏನಿರ್ತಾನೆ ಆತನ ಬಳಿಯಿಂದಲೇ ಒಂದು ದುಡ್ಡನ್ನ ಇಸ್ಕೊಳ್ಳುವಂಥದ್ದು, ಜೊತೆಗೆ ಆ ದುಡ್ಡನ್ನ ತನ್ನ ಡ್ರಾಯರ್ ಅಲ್ಲಿ ಎಳೆದು ಅಲ್ಲಿ ದುಡ್ಡನ್ನ ಇಟ್ಕೊಂತಾನೆ. ಜೊತೆಗೆ ಅವ್ರಿಗೆ ಬೇಕಾದಂತ ಫೈಲ್ಗಳನ್ನ ಸೈನ್ ಮಾಡಿ ಇಮಿಡಿಯೇಟ್ ಆಗಿ ಆತ ಕೊಡುವಂತ ಕೆಲಸವನ್ನು ಕೂಡ ಮಾಡ್ತಾ ಇರ್ತಾನೆ. ಅದೇ ರೀತಿಯಾಗಿ ಹಿಂದೆ ಕೂಡ ಈ ಆನಂದ್ ಏನಿದ್ದಾನೆ ಆತನ ಮೇಲೆ ಸಾಕಷ್ಟು ದೂರುಗಳು ಬಂದಿತ್ತು. ಕೆಲವೊಂದಷ್ಟು ಬಾರಿ ಸಾರ್ವಜನಿಕರೇ ಕೂಡ ಹಿರಿಯ ಅಧಿಕಾರಿಗಳಿಗೆ ಆ ಮಾಹಿತಿನ ಕೂಡ ಕೊಟ್ಟಿದ್ರು. ಅದಾದ ಬಳಿಕವಾಗಿ ಆತನ ಅದೇ ಇಲಾಖೆಯ ಬೇರೆ ಒಂದು ಕೆಲಸಕ್ಕೆ ಅಂದ್ರೆ ವರ್ಗಾವಣೆಯನ್ನ ಮಾಡಿರ್ತಾರೆ. ಆದ್ರೆ ಆತ ಕೆಲವೊಂದಷ್ಟು ಅಧಿಕಾರಿಗಳು ಸೇರಿದಂತೆ ರಾಜಕೀಯವಾಗಿ ಕೆಲವೊಂದಷ್ಟು ವ್ಯಕ್ತಿಗಳ ಜೊತೆ ನಿರಂತರವಾಗಿ ಸಂಪರ್ಕದಲ್ಲಿದ್ದಾನೆ. ಅವ್ರಿಗೆ ಬೇಕಾಗಿದ್ದಂತ ವ್ಯಕ್ತಿ ಕೂಡ ಯುಕ್ತ ಆಗಿರೋದ್ರಿಂದ ನಂತರ ತನ್ನ ಪ್ರಭಾವವನ್ನು ಬೆಳೆಸಿ ಅವರ
ಅದೇ ಇಲಾಖೆ BDA ಒಂದು ಇರುವಂತಹ ದ್ವಿತೀಯ ದರ್ಜೆ ಒಂದು ಹುದ್ದೆ ಏನಿದೆ ಅಲ್ಲಿಗೆ ಹೋಗಿ ಆತ ಕೂತ್ಕೊಂತಾನೆ. ಮತ್ತೆ ತನ್ನ ಲಂಚದ ರೂಪವನ್ನ ಅಲ್ಲಿ ಪ್ರದರ್ಶನ ಮಾಡಿಕೊಂಡು ಅಲ್ಲಿ ಸಾರ್ವಜನಿಕರ ಬಳಿ ಸಾಕಷ್ಟು ಹಣವನ್ನ ಪಡೆಯುವಂತ ಕೆಲಸವನ್ನ ಮಾಡ್ತಾನೆ. ಸದ್ಯ ಆತನ ಮೇಲೆ ಸಾಕಷ್ಟು ದೂರು ಕೂಡ ದಾಖಲಾದ್ರೂ ಕೂಡ ಲೋಕಾಯುಕ್ತ ಪೊಲೀಸರು ಯಾಕೆ ಆತನ ಹಿನ್ನೆಲೆಯನ್ನು ಕೆದಕಲಿಲ್ಲ, ಯಾಕೆ ಆತನ ಒಂದು ಇನ್ಸೈಡ್ ವಿಚಾರಗಳನ್ನ ಅದ್ರ ಜೊತೆಗೆ ಸಾರ್ವಜನಿಕರು ಕೊಟ್ಟಂತ ದೂರಿನ ಆಧಾರ ಮೇಲೆ ಯಾಕೆ ರೈಡ್ ಮಾಡಿಲ್ಲ, ಹೀಗೆ ಸಾಕಷ್ಟು ಕೂಡ ಇಲಾಖೆಯ ಮೇಲೆ ಕೆಲವೊಂದಷ್ಟು ಅನುಮಾನಗಳು ಕೂಡ ಮೂಡುತ್ತೆ. ರಾಮ್, ಸದ್ಯ ಆತ ಸಾಕಷ್ಟು ಕೋಟಿಗಟ್ಟಲೆ ಆಸ್ತಿಯನ್ನ ಮಾಡಿದ್ದಾನೆ, ಚಿನ್ನಾಭರಣವನ್ನ ಖರೀದಿಸಿದಾನೆ, ಸಾಕಷ್ಟು ಶೋಕಿ ಮಾಡುವಂತ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾನೆ ಅಂತ ಹೇಳಿ ಕೆಲವೊಂದಷ್ಟು ದೂರುದಾರರು ಕೂಡ ಸಾಕಷ್ಟು ಆರೋಪವನ್ನ ಮಾಡ್ತಾರೆ. ಹೀಗಾಗಿ ಈಗಲಾದ್ರೂ ಲೋಕಾಯುಕ್ತ ಅಧಿಕಾರಿಗಳು ಆತನ ಒಂದು ಹಿನ್ನೆಲೆಯನ್ನು ಕೆದಕಬೇಕಾಗುತ್ತೆ. ಆತ ಯಾವ ರೀತಿಯಾಗಿ ಹಣ ಸಂಪಾದನೆ ಮಾಡ್ತಾ ಇದ್ದಾನೆ, ಯಾವ ರೀತಿಯಾಗಿ ಭ್ರಷ್ಟಾಚಾರ ಮಾಡ್ತಾ ಇದ್ದಾನೆ, ಯಾವ ರೀತಿಯಾಗಿ ಬಳಿ ಹಣವನ್ನ ಪಡ್ಕೊಂತಾ ಇದ್ದಾನೆ ಅಂತ ಅನ್ನೋದನ್ನ ತನಿಖೆ ಮಾಡ್ಬೇಕಾಗುತ್ತೆ. ರಾಮ್, ಎಸ್, ಥ್ಯಾಂಕ್ ಯು ಅಜಯ್ ತಮ್ಮೆಲ್ಲ ಮಾಹಿತಿಗಾಗಿ.